ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೆಳೆಯ ಜೆ. ವೆಲ್ಕಮ್ ಟು ಆನ್ಲೈನ್ ಅರ್ನಿಂಗ್ ಮನಿ ಚಾನಲ್. ನಾನಿವತ್ತು ಯಾವ ಆ್ಯಪ್ ಬಗ್ಗೆ ತಿಳ್ಸೋಕೆ ಹೋಗ್ತಾಯಿದ್ದೀನಿ ಅಂದರೆ ಬೋಸ್ ಅನ್ನುವ ಅಂಥ ಆ್ಯಪ್ ಬಗ್ಗೆ ತಿಳ್ಸೋಕೆ ಹೋಗ್ತಾಯಿದ್ದೀನಿ. ಇದು ಒಂದು ಲಾಂಗ್ ಟರ್ಮ್ ಆ್ಯಪ್ ಫ್ರೆಂಡ್ಸ್. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸದ್ಯಕ್ಕೆ ಹೊಸದಾಗಿ ರಿಲೀಸ್ ಆಗಿರೋದ್ರಿಂದ ಜಸ್ಟ್ 4 ಪ್ರಾಡಕ್ಟ್ಸ್ ಮಾತ್ರನೇ ಬಿಟ್ಟಿರೋದು. 540, 3200, 7500, 15700. ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಸ್ಟೇಜು ಈ ಆ್ಯಪು. ಅದರಿಂದ ಇದು ಸುಮಾರು ದಿನ ರನ್ ಆಗುತ್ತೆ, ಯಾವುದೇ ಥರ ಇದಿಲ್ಲ. ಇದರಲ್ಲಿ ಧಾರಾಳವಾಗಿ ಇವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಕ್ಲೋಸಿಂಗ್ ಸ್ಟೇಜ್ ಅಂತ ಬರಬೇಕಾದ್ರೆ ನಿಮಗೆ ಒಳ್ಳೆ ಪ್ರಾಫಿಟಲ್ಲಿ ಇರ್ತೀರ ಇದರಲ್ಲೂ ಸಹ, ಸರಿನಾ? ಅದರಿಂದ ಇದು ಆ್ಯಪನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಜಾಸ್ತಿ ಈ ಆನ್ಲೈನ್ ಅರ್ನಿಂಗ್ ಮನಿ ಚಾನಲ್ ಬಗ್ಗೆ ಯೂಸಬಲ್ ವೀಡಿಯೋಸು ಆಮೇಲೆ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವೀಡಿಯೋ ನೋಡೋರು ಜಸ್ಟ್ ಒಂದು ಲೈಕ್ ಆದರೂ ಮಾಡಿಬಿಟ್ಟು ವೀಡಿಯೋ ನೋಡಿ. ಅದೇ ನಿಮ್ಮ ಒಂದೊಂದು ಲೈಕ್ನೂ ನಮಗೆ ಸಹಕಾರ ಕೊಡುತ್ತೆ, ಅದು ಪ್ರೋತ್ಸಾಹ ಕೊಡುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ. ಓಕೆನಾ? ಈ ವಿಡಿಯೋ ಈ ಆ್ಯಪ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಕೆ ಹೋಗೋಣ. ಇಲ್ಲಿ ನೋಡಿ, 540 ಪ್ರಾಡಕ್ಟ್ಸನ್ನು ನೀವು ಏನಾದ್ರು ಬೈ ಮಾಡಿದರೆ ನಿಮಗೆ ಬಂದ್ಬಿಟ್ಟು 42 ಡೇಸ್ಗೆ 23 ರೂಪಾಯಿ 22 ಪೈಸೆ ಅಂತ ಟೋಟಲು 975 ರುಪೀಸು. ಇನ್ಕಮ್ ವ್ಯಾಲ್ಯೂ ಬಂದ್ಬಿಟ್ಟು 180% ಕೊಟ್ಟಿದ್ದಾರೆ. ಜಸ್ಟ್ 180% 280%ವರೆಗೂ ಇನ್ಕಮ್ ವ್ಯಾಲ್ಯೂ ಬಂತಂದರೆ ನಿಮಗೆ ಯಾವುದೇ ಥರ ತೊಂದರೆ ಇಲ್ಲ. ಆ್ಯಪು ಇನ್ನೂ ರನ್ ಆಗುತ್ತಂತ. ಯಾವಾಗ 280, 300 ಮೇಲೆ 320 ಮೇಲೆ ಹೋಯ್ತಾ ಅಲ್ಲಿಗೆ ನೀವು ಇನ್ವೆಸ್ಟ್ಮೆಂಟನ್ನು ಸ್ಟಾಪ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಅದಕ್ಕೆ ಮೇಲೆ ಅಲ್ಲಿ ವಿಡ್ರಾಲ್ ಬರಲ್ಲ, ನೀವು ಹಾಕಿರೋ ಅಮೌಂಟು ವೇಸ್ಟೇಜ್ ಆಗುತ್ತೆ. ಅದೇ ರೀತಿ 3200 42 ಡೇಸ್ ಕೊಟ್ಟಿದ್ದಾರೆ. ಒಂದು ದಿನಕ್ಕೆ 144 ರೂಪಾಯಿ. ಟೋಟಲ್ ಬಂದ್ಬಿಟ್ಟು 6048 ರೂಪಾಯಿ ಬರುತ್ತೆ. ಇನ್ಕಮ್ ವ್ಯಾಲ್ಯೂ ಬಂದ್ಬಿಟ್ಟು 189%. ಈ ರೀತಿ ಬರ್ತಾಯಿದೆ. ಅದೇ ರೀತಿ ನೀವು 7400 ರುಪೀಸ್ ನೋಡೋಕೆ ಹೋದರೆ 340 ರುಪೀಸ್ ಬರುತ್ತೆ. ಟೋಟಲ್ ಇನ್ಕಮ್ ವ್ಯಾಲ್ಯೂ ಬಂದ್ಬಿಟ್ಟು 14096 ರುಪೀಸು. ಓಕೆನಾ? ಇನ್ಕಮ್ ವ್ಯಾಲ್ಯೂ 193%. ಧಾರಾಳವಾಗಿ ಇದರಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಅದೇ ರೀತಿ 15700 ರುಪೀಸು ಅಷ್ಟೇ. ನಿಮಗೆ 42 ಡೇಸ್ ಕೊಡ್ತಾರೆ. ಒಂದು ದಿನಕ್ಕೆ ನಿಮಗೆ 753 ರುಪೀಸು. ಓಕೆನಾ? ಇನ್ಕಮ್ ವ್ಯಾಲ್ಯೂ 1 to ಡಬಲ್. ಅದೇ ಥರ 31,651 ಇನ್ಕಮ್ ವ್ಯಾಲ್ಯೂ 201% ಕೊಟ್ಟಿದ್ದಾರೆ. ಅದರಿಂದ ನೀವು ಇದರಲ್ಲಿ ಧಾರಾಳವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದೇ ರೀತಿ ನಿಮಗೆ ತೊಂದರೆ ಆಗಲ್ಲ, ಆರಾಮಾಗಿ ವಿಡ್ರಾಲ್ ಬರ್ತಾ ಇರುತ್ತೆ. ಯಾವ ರೀತಿ ವಿಡ್ರಾಲ್ ಮಾಡೋದು, ಯಾವ ರೀತಿ ರೀಚಾರ್ಜ್ ಮಾಡ್ಕೊಳ್ಳೋದು ಅಂದರೆ ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ಐತೆ ನೋಡಿ ಆಪ್ಷನ್ಗಳು: ರೀಚಾರ್ಜು, ವಿಡ್ರಾಲು, ಕಸ್ಟಮರ್ ಕೇರು, ಇನ್ವಿಟೇಷನ್ನು, ಆಮೇಲೆ ಬೋನಸ್ ವ್ಯಾಲ್ಯೂ ಅಂತ. ಓಕೆನಾ? ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ನೀವು ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟನ್ನು ಸೆಲೆಕ್ಷನ್ ಮಾಡಿಕೊಂಡು ಹಿಂಗೆ ಸಬ್ಜೆಕ್ಟ್ ಕೊಟ್ಟರೆ ಸಾಕು, ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಆದಷ್ಟು ನೀವು ಪೇಟಿಎಮ್ಮಲ್ಲಿ ರೀಚಾರ್ಜ್ ಮಾಡ್ಕೊಳ್ಳಿ. ಪೇಟಿಎಮ್ಮಲ್ಲಿ ರೀಚಾರ್ಜ್ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ನಿಮಗೆ ನೆಕ್ಸ್ಟು ಇದಕ್ಕೆ ಯೂಸ್ ಆಗಲಾಗುತ್ತೆ. ಫೋನ್ಪೇ, ಪೇಟಿಎಮ್ಮು ಕೆಲವೊಂದು ಟೈಮ್ ಸಪೋರ್ಟ್ ತೊಗೊಳ್ಳಲ್ಲ ಫ್ರೆಂಡ್ಸ್. ಇದರಲ್ಲಿ ನೀವು ಪ್ರಾಡಕ್ಟನ್ನು ಬೈ ಮಾಡಿದರೆ ನಿಮಗೆ ಬೋನಸ್ ಪಾಯಿಂಟ್ ಅಂತ ಸಪ್ರೇಟಾಗಿ ಈ ರೀತಿ ಕೊಡ್ತಾರೆ. ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಒಬ್ಬರನ್ನ ರೆಫರಲ್ ಮಾಡಿದ್ರೂ ನಿಮಗೆ ಬೋನಸ್ ಪಾಯಿಂಟ್ ಅಂತ ಇದರಲ್ಲಿ 10 ರುಪೀಸು, 15 ರುಪೀಸ್, 20 ರುಪೀಸ್ ಅಂತ ನಿಮಗೆ ಇದು ಕೊಡ್ತಾರೆ. ಇಲ್ಲಾಂದರೆ ನೀವು ಯಾವುದೋ ಪ್ರಾಡಕ್ಟ್ನ ಬೈ ಮಾಡಬೇಕಂದ್ರೆ ಅದಕ್ಕೆ ನಿಮಗೆ ಪರ್ಸೆಂಟೇಜ್ ಡಿಸ್ಕೌಂಟ್ ಸಹ ಇದರಲ್ಲಿ ಸಿಗ್ತಾ ಇರುತ್ತೆ, ಕೂಪನ್ ಕಾರ್ಡ್ ಅಂತ. ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಆಮೇಲೆ ಮಾಮೂಲಿ ನಾರ್ಮಲು ನೀವು ಬ್ಯಾಂಕ್ ಅಕೌಂಟಿಗೆ ಅಟ್ಯಾಚ್ ಮಾಡಿಕೊಂಡು IFSC ಕೋಡನ್ನು ಕರೆಕ್ಟಾಗಿ ಕೊಡಿ. ಸುಮಾರು ಜನ ಮಿಸ್ಟೇಕ್ ಮಾಡೋದೇ IFSC ಕೋಡಲ್ಲಿ. IFSC ಕೋಡ್ ಕರೆಕ್ಟಾಗಿ ಕೊಟ್ಟಿರಲ್ಲ, ವಿಡ್ರಾಲ್ ಬಂದಿಲ್ಲ ಅಂದರೆ ಆಮೇಲೆ ಪಾಪ ತುಂಬ ಸಫರ್ ಆಗ್ತೀರ. ಓಕೆನಾ? ಅದನ್ನು ಫಸ್ಟು ನೋಡ್ಕೊಳ್ಳಿ. ಓಕೆನಾ? ಇದೇ ರೀತಿ ನಿಮಗೆ ಯೂಸಬಲ್ ವೀಡಿಯೋ ಬೇಕಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವರಿಗೆ ಯಾರೋ ಪಾರ್ಟ್ ಟೈಮಲ್ಲಿ ಯಾವ್ದಾದ್ರು ಅಮೌಂಟ್ ಅರ್ನಿಂಗ್ ಮಾಡೋಕ್ಕೆ ಇದ್ದರೆ ಚೆನ್ನಾಗಿರುತ್ತಲ್ಲ, ಹೌಸ್ ವೈಫ್ ಆಗಿರ್ಬೋದು, ಇಲ್ಲ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಅಂಥವ್ರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಆದಷ್ಟು ರೆಫರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಜೈ ಹಿಂದ್.